ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾನೇನು ಲಾಸ್ಟ್ ಟೈಮ್ ಅಪ್ಪು ಸರ್ ಅವರ ಅಪ್ಪು ಮೂವಿ ರಿಲೀಸ್ ಬಗ್ಗೆ ವಿಡಿಯೋ ಮಾಡಿದ್ನೋ ಅದು 3.5K ವ್ಯೂಸ್ ಆಗಿದೆ. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ. ಆ್ಯಂಡ್ ನಾನು ಅಪ್ಪು ಸರ್ ಅಭಿಮಾನಿಗಳಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೆಬ್ಯೂಟೆಡ್ ಫಿಲಮ್ನೇ ಈ ಥರ ತೆಗೆಯೋಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಅದು ಒಳ್ಳೆ ಡ್ಯಾನ್ಸು ಆ್ಯಂಡ್ ರಿಯಲ್ ಸ್ಟಂಟ್ಸು ಆ್ಯಂಡ್ ಪವರ್ಫುಲ್ ಆ್ಯಕ್ಟಿಂಗು. ಮೂವಿ ನೋಡ್ತಾ ಇದ್ರೇ ಮೈಯೊಳಗಡೆ ಪವರ್ ಪಾಸ್ ಆದಂಗೆ ಆಗುತ್ತೆ. ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅವಾಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಸಿನಿಮಾಸ್. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇನ್ನು ಟಾಪಿಕ್ಗೆ ಬರೋದಾದರೆ, ನಾನು ಇವತ್ತು ಅಪ್ಪು ಸರ್ರ ಅಪ್ಪು ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಿನಿಮಾ ರಿವ್ಯೂಗೆ ಬರೋದಾದರೆ, ಆ್ಯಕ್ಚುಲಿ ಇದು ಸಿನಿಮಾ ಅಲ್ಲ. ಆ್ಯಕ್ಚುಲಿ ಇದೊಂದು ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ಎಮೋಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಒಳ್ಳೆ ಸ್ಟೋರಿ ಬಂದು, ಒಬ್ಬ ಕಾನಿಸ್ಟೇಬಲ್ ಮಗ ಹೋಮ್ ಮಿನಿಸ್ಟರ್ ಮಗಳನ್ನ ಲವ್ ಮಾಡ್ತಿರ್ತಾನೆ. ಅವಳು ಕೂಡ ಇವನ್ನ ಲವ್ ಮಾಡ್ತಿರ್ತಾಳೆ. ಆ್ಯಂಡ್ ಕಾನಿಸ್ಟೇಬಲ್ಗೆ ಅವನ ಮಗನ ಅಂದರೆ ಹೀರೋನ IPS ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆ್ಯಂಡ್ ಹೀರೋ ಹೋಮ್ ಮಿನಿಸ್ಟರ್ ಮಗಳನ್ನ ಮದುವೆ ಆಗ್ತಾನ ಆ್ಯಂಡ್ ಅವ್ರ ಅಪ್ಪನ ಆಸೆ ಅಂತ IPS ಆಗ್ತಾನ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಪ್ಪು ಸರ್ ಅವರ ಆ್ಯಕ್ಟಿಂಗ್ ಆ್ಯಂಡ್ ಅವರ ಡೈಲಾಗ್ ಡೆಲಿವರಿ. ಬೆಂಗಳೂರಿಗೆ ಎಷ್ಟೋ ಜನ ಕಮಿಷನರ್ಸ್ ಬರ್ತಾರೆ, ಎಷ್ಟೋ ಜನ ಕಮಿಷನರ್ಸ್ ಹೋಗ್ತಾರೆ. ಇಲ್ಲಿರೋದೊಬ್ಬರೇ ಅಪ್ಪು ಲೋಕಲ್. ಈ ಡೈಲಾಗ್ ಇದೇ ಗುರು ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಅಯ್ಯಪ್ಪ ಫ್ಯಾನ್ಸ್ ಸಮೇತ ಈ ಡೈಲಾಗ್ನ ಹೇಳ್ತಾನೆ ಇದ್ರು. ಇಷ್ಟು ಪವರ್ಫುಲ್ ಆಗಿದೆ ಅಂದರೆ ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಮೈ ಜುಮ್ ಅನಿಸುತ್ತೆ ಗುರು. ಆ್ಯಂಡ್ ಅವರು ಮಾಡಿರುವಂಥ ಸ್ಟಂಟ್ಸು ನಿಜವಾಗ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಟಂಟ್ಸು ಫಸ್ಟ್ ಫಿಲಮಲ್ಲೇ ಮಾಡಿದ್ದಾರೆ. ಇನ್ನು ಕಾಮಿಡಿಗೆ ಬರೋದಾದರೆ, ಪೊಲೀಸ್ ಸ್ಟೇಷನಲ್ಲಿ ಪೊಲೀಸು ಒಂದು ಕಾಫಿ ತಗೋಬ ಅಂತ ಹೇಳಿದಾಗ ನಂಗೊಂದು ಬೂಸ್ಟ್ ಅಂತಾನಲ್ಲ, ಆ ಸೀನ್ ಇದೆ ಗುರು. ಕಾಮಿಡಿ ಅಂತೂ ಸಕ್ಕತ್ತಾಗಿದೆ. ಇನ್ನು ಡ್ಯಾನ್ಸ್ಗೆ ಬರೋದಾದರೆ, ಅಪ್ಪು ಸರ್ ಫಸ್ಟ್ ಫಿಲಮಲ್ಲಿ ಆ ರೇಂಜಿಗೆ ಡ್ಯಾನ್ಸ್ ಮಾಡಿದ್ದಾರೆ. ತಾಲಿಬಾನ್ ಅಲ್ಲ ಅಲ್ಲ ಅಂತೂ ಆ ಸಾಂಗಲ್ಲಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲಿಂದನೂ ಆರಂಭವಾದ ಸಾಂಗೂ ಚೆನ್ನಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ನ ಪಣ ವಿಡು ಸಾಂಗ್ನ ನಮ್ಮ ರಾಜ್ಕುಮಾರ್ ಸರ್ ವಾಯ್ಸಲ್ಲಿ ಕೇಳೋದೇ ಒಂದು ಶಕ್ತಿ. ಆ್ಯಂಡ್ ಆ ಸಾಂಗ್ ಕೇಳ್ತಾ ಇದ್ರೆ ಥಿಯೇಟ್ರಲ್ಲಿ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಆ ಥರ ಇದೆ. ನೀವೇನಾದರೂ ಅಪ್ಪು ಸರ್ಗೆ ಪವರ್ ಸ್ಟಾರ್ ಬಿಡೋದು ಯಾಕೆ ಬಂತು ಅಂತ ತಿಳ್ಕೊಬೇಕು ಅಂದರೆ ಅಪ್ಪು ಮೂವಿನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಂತೂ ಚೈಲ್ಡ್ಹುಡ್ಡಲ್ಲಿ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ತುಂಬ ಖುಷಿ ಆಯಿತು. ನೀವು ಏನಾದರೂ ಮಿಸ್ ಮಾಡ್ಕೊಂಡು ಹತ್ತಿರದ ಚಿತ್ರಮಂದಿರಲ್ಲಿ ಹೋಗಿ ನೋಡಿ. ಇನ್ನೂ ಹೆಚ್ಚು ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಸಿನಿಮಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.